ಇಲ್ಲಿ ವಾರ್ಡ್ ನಂಬರ್ 13 ಇದು ಕನಕದಾಸ ನಗರ. ಇಲ್ಲಿ ಸುಗುಣ ರಮೇಶ್ ಅಂತ ನಮ್ಮ ಮನೆಯವರು ಮಿಸ್ಸಸ್ಸು ಕೌನ್ಸಿಲರು, ನಾನು ಅವರು ಯಜಮಾನರು ಮಾತಾಡ್ತೀನಿ. ಏನು ಅಂದರೆ ಇಲ್ಲಿ ಮೇಲೆಲ್ಲ 4 ಹೆಕ್ಟೇರ್ 3 ಹೆಕ್ಟೇರ್ ಮನೆ ಕಟ್ಕೊಂಡಿದ್ದಾರೆ. ಚರಂಡಿ ಮೊನ್ನೆ ಚರಂಡಿ ಮಾಡಬೇಕು, ಚರಂಡಿ ಇಲ್ಲ, ನೀರು ನಿಂತ್ಕೊತದೆ ಅಂತ ಈ ಹತ್ಕನಹಳ್ಳಿ ನಾರಾಯಣಪ್ಪ ಅವರು ವಿಡಿಯೋ ಮಾಡಿ ಪ್ರೆಸ್ಗೆ ಹಾಕಿ ಪೇಪರ್ಗೆಲ್ಲ ಹಾಕ್ಸಿದ್ದಾರೆ. ಅವ್ರು ಹಾಕ್ಸಿದ್ದು ಸಂತೋಷ, ಹಾಕ್ಸೋದು ಬೇಡ ಅಂತ ಹೇಳೋಕ್ಕಿಲ್ಲ. ಆದರೆ ಇಲ್ಲಿ ಬಂದು ಈ ನೀರು ನಿಂತ್ಕೊತದೆ, ನೀರು ಹಾಕ್ಸ್ಕೊಯ್ತಲ್ವಲ್ಲ, ಅವ್ರ ಮನೆ ಚರಂಡಿ ಮಾಡಿಬಿಟ್ಟು ನಾವು ಎಲ್ಲಿಗೆ ತಂದುಬಿಡೋದು? ಇವರು ಈ ಜನರೆಲ್ಲ ಹೆಂಗೆ ವಾಸ ಮಾಡ್ತಿದ್ದಾರೆ ಇಲ್ಲಿ? ಇವರು ಅಲ್ಲಿ ಏನಾದರೂ ಚರಂಡಿ ಮಾಡಬೇಡಿ ಅಣ್ಣ, ಈ ಹಂಗೆ ಚರಂಡಿ ಮಾಡಂಗಿದ್ರೆ ಈ ಚರಂಡಿ ಮಾಡಿ ನೀರು ಆಚಕ್ಕೆ ತಳ್ಳಿ, ಹಳ್ಳಕ್ಕೆ ತೆಡ್ತಿರೋ ನೀವು, ಹಳ್ಳದ ಗಂಟ ಕೆರೆ ಗಂಟ ಎಲ್ಲಿಗೆ ತಗೋಯ್ತಿರೋ ತಗೋಗಿ. ಇಲ್ಲಿ ಫಸ್ಟು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಡ್ರೈನ್ ಮಾಡಿ. ಅಲ್ಲಿ ನೀವೇನಾದ್ರು ಡ್ರೈನ್ ಗೀನ್ ಮಾಡಕ್ಕೆ ಬಂದರೆ ನಾವು ಬಂದು ಅಡ್ಡ ಮನೆ ಕತ್ತೀವಿ ಅಂತಾರೆ. ನಾವು ಹೆಂಗೆ ಮಾಡೋದು ಸರ್? ಅಡ್ಡ ಮನೆ ಕತ್ತಿ ಅಂತ ನಾವು ಹೆಂಗೆ ಮಾಡೋದು ಸರ್? ಅದರಿಂದ ನಾನು ಹೇಳೋದು, ಕೆಲವರು ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ವಿಡಿಯೋ ಮಾಡಿದ್ರು, ಅದು ಮಾಡಿದ್ದು ಪೇಪರ್ಗೆ ಹಾಕ್ಸಿದ್ರೆ ಕೆಲವು ತಿಳುಗೇಡಿಗಳು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿಲ್ಲ, ಬೇರೆ ಥರ ಕಾಮಿಟ್ ಮಾಡ್ತಾರೆ. ಕೌನ್ಸಿಲರು ಸುಳ್ಳು ಆಶ್ವಾಸನೆ ಕೊಟ್ಟು ಗೆದ್ಬಿಟ್ರು, ಈಗ ದುಡ್ಡು ಕಾಸು ಮಾಡ್ಕೊಂಡು ತಿರುಗಾಡ್ತಾವ್ರೆ ಅಂತ ಕೆಲವು ತಿಳುಗೇಡಿಗಳು ಬ್ರಾಹ್ಮಣಿಕರು ಬಂದು ಹಿಂಗೆ ಮಾತಾಡ್ತಾರಲ್ಲ, ಅವ್ರು ಬಂದು ಸ್ಪಾಟ್ ನೋಡಬೇಕು, ಅಲ್ಲೇನು ನಡೀತಾ ಇದೆ, ಏನಾಗದೆ, ಏರಿಯಾ ಯಾವ ಥರ ಬೆಳೀತಾ ಇದೆ, ನೀರು ಎಲ್ಲಿಗೆ ಓದೋದು, ಅವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಳ್ದೇನೆ ಬೇರೆ ಥರ ಕಾಮಿಟ್ ಮಾಡ್ತಾರೆ. ಅವನು ನಾರಾಯಣಪ್ಪ ಮಾಡಿದ್ದ ನ್ಯೂಸ್ ತಗೊಂಡು ಇನ್ನೊಂದು ಅವ್ರು ಟೇಪ್ ಮಾಡಿ ಬೇರೆ ಹಾಕ್ತಾರೆ. ಅದರಿಂದ ಸ್ಥಳೀಯವಾಗಿ ನೀವೇ ನೋಡಿ, ನೀರು ಈ ಮಟ್ಟಕ್ಕೆ ನಿಂತದೆ. ಈ ನೀರು ಎಲ್ಲಿಗೆ ಹೋಗ್ಬಿಡೋದು ನಾವು? ಇಲ್ಲಿ ಕೆಲವು 4 ಮನೆ ಖಾಲಿ ಮಾಡಿ ಹೊಂಟವ್ರೆ, ನೀರು ವಾಸ ಮಾಡೋಕ್ಕೆ ಹಾಕಿಲ್ಲ ಅಂತ.